ಕನ್ನಡ ಕಿರುತೆರೆಯಲ್ಲಿ ಪೋಷಕ ಪಾತ್ರಗಳಲ್ಲಿ ಮಿಂಚಿದ ನಟಿ ಮಾನಸ ಮನೋಹರ್ ಇದೀಗ ಗಂಡು ಮಗುವಿಗೆ ತಾಯಿಯಾಗಿದ್ದು, ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದು, ನಟಿ ತಮ್ಮ ಪುಟ್ಟ ಕಂದಮ್ಮನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡು ಶುಭ ಸುದ್ದಿ ಹಂಚಿಕೊಂಡಿದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೀಲು ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಮಾನಸ ಮನೋಹರ್ ಇತ್ತೀಚೆಗೆ ತಮ್ಮ ಬೇಬಿ ಬಂಪ್ ಫೋಟೋಶೂಟ್ ಮಾಡಿಸಿದ್ರು. ಸದ್ಯದಲ್ಲೇ ತಮಗೆ ಮಗುವಾಗಲಿದೆ ಅಂತ ಆಸ್ಪತ್ರೆಗೆ ಬಟ್ಟೆ ಪ್ಯಾಕ್ ಮಾಡಿ ಹೋಗುವಂತಹ ಫೋಟೋಗಳನ್ನು ಸಹ ನಟಿ ಹಂಚಿಕೊಂಡಿದ್ರು. ಇದೀಗ ಮಗುವಿನೊಂದಿಗೆ ಡೆಲಿವರಿ ರೂಮ್ ಫೋಟೋ ಕೂಡ ಶೇರ್ ಮಾಡಿದ್ದಾರೆ. ಮಾನಸ ಮನೋಹರ್ ಈ ಕುರಿತು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು, ನಮ್ಮ ಅತ್ಯಂತ ಅಮೂಲ್ಯವಾದ ಮ್ಯಾನಿಫೆಸ್ಟೇಷನ್ ಇಲ್ಲಿದೆ. ಇಟ್ಸ್ ಬಾಯ್ 1/5/2026. ಎಲ್ಲ ಗೊಂದಲಗಳ ನಡುವೆ ಇದು ನಮ್ಮ ಅತ್ಯಂತ ಪ್ರೀತಿಯ ದಿನವಾಗಿರುತ್ತೆ. ನನ್ನ ತಂದೆ ಹೇಗೋ ಈ ಮುದ್ದಾದ ಪುಟ್ಟ ರೂಪದಲ್ಲಿ ನಮ್ಮ ಜೀವನಕ್ಕೆ ಮರಳಿದ್ದಾರೆ ಅಂತ ನನಗನ್ಸುತ್ತೆ. ನನ್ನ ಬಿ ಎಂದು ಮಾನಸ ಮನೋಹರ್ ಹಂಚಿಕೊಂಡಿದ್ದಾರೆ. ಪೋಷಕರಾಗಿ ಬಡ್ತಿ ಪಡೆದ ನಟಿ ಮಾನಸ ಮನೋಹರ್ ದಂಪತಿಗಳಿಗೆ ದಿಶಾ ಮದನ್, ಯಶಸ್ವಿನಿ, ಐಶ್ವರ್ಯ ಬಸ್ಪುರೆ, ಚರಿಕಾ, ರೆಬಾಜಾನ್, ಅಂಜಲಿ ಸೇರಿ ಕನ್ನಡ ಕಿರುತೆರೆ ಹಿರಿತೆರೆಯ ಹಲವಾರು ನಟ ನಟಿಯರು ಶುಭಾಶಯ ಕೋರಿದ್ದಾರೆ. ತಾಯಿ ಮಗು ಆರೋಗ್ಯದಿಂದ ಇರಲಿ ಅಂತ ಆಶೀರ್ವದಿಸಿದ್ದಾರೆ. ಮಾನಸ ಆಸ್ಪತ್ರೆಯ ಬೆಡ್ ಮೇಲೆ ಇರುವಂತಹ ಫೋಟೋಗಳು, ತಂದೆ ಪ್ರೀತಂ ಮಗುವನ್ನ ಹಿಡಿದಿರುವಂತಹ ಫೋಟೋ, ಅಮ್ಮನ ಎದೆ ಮೇಲೆ ಮಗು ಮಲಗಿರುವ ಫೋಟೋ, ಡೆಲಿವರಿ ರೂಮ್ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಆದರೆ ಎಲ್ಲೂ ಸಹ ಮಗುವಿನ ಮುಖ ರಿವೀಲ್ ಮಾಡಿಲ್ಲ. 2024 ನವೆಂಬರ್ ತಿಂಗಳಲ್ಲಿ ಮಾನಸ ಮನೋಹರ್ ಬಿಸಿನೆಸ್ ಮ್ಯಾನ್ ಆಗಿರುವ ಪ್ರೀತಂ ಚಂದ್ರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಇದು ಅವರ 2ನೇ ವಿವಾಹವಾಗಿತ್ತು. ಜನವರಿ ತಿಂಗಳಲ್ಲಿ ನಟಿ ತಾವು ಗರ್ಭಿಣಿಯಾಗಿರುವ ಸಂಭ್ರಮದ ವಿಷಯವನ್ನ ಮುದ್ದಾದ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ತಿಳಿಸಿದ್ರು. ಇದೀಗ ತಾಯಿಯಾದ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ.